ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡಿರೋರು ಅವರು, ನಾವಲ್ಲ. ನಾವು ಅಲ್ಲಿವರೆಗೂ ಕೂಡ ಹೋಗಿ ಬಿಟ್ಬಿಟ್ಟು ಬಂದಿದ್ದೀನಿ, ಹೋಗಿ ರಿಸೀವ್ ಮಾಡ್ಕೊಳಕ್ ಹೋಗಿದ್ದೀನಿ, ಹೋಗಿ ಅಲ್ಲಿವರೆಗೂ ಬಿಟ್ಬಿಟ್ಟು ಬಂದಿದ್ದೀನಿ. ಕೊನೆಯಲ್ಲಿ ಅವರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಬಂದಿದ್ದೀನಿ. ಏನೇನೋ ಮಾತಾಡಕ್ ಹೋಗ್ತಿರಲ್ಲ. ಅಶೋಕ್ ಮಾತಾಡಿ. ಈಗ ನೀವು ಅವ್ರಿಗೆ ಗೌರವ ಮಾಡ್ತೀರಿ, ಎದ್ದು ಮಾತಾಡ್ತಾರೆ. ಎಲ್ಲ ಹಿಂಗೆಲ್ಲ ಎದ್ಬಿಟ್ರೆ ಹಿಂಗೆ ಸಂವಿಧಾನ ವಿರುದ್ಧ ಮಾಡಿದ್ದಾರೆ. ಆಯ್ತಪ್ಪ, ಮಾತಾಡಿ. ನೀವು ಮಾತಾಡಪ್ಪ. ಆಯ್ತು, ಒಂದ್ಸಗೆ ನೀವು ಸಮರ್ಥನೆ ಮಾಡ್ತಾವ್ರಲ್ಲ, ಮಾತಾಡಿ. ಆಯ್ತು, ಉತ್ತರ ಚರ್ಚೆ ಮಾಡೋಣ. ಓಕೆ, ನೀವು ಸ್ಟಾರ್ಟ್ ಯಾಕೆ ನೀವು ಕೂತ್ಕೊಳ್ಳಿ. ಅಶೋಕ್ ಆಯ್ತು, ಮಾತಾಡ್ಲಿ. ಇವ್ರು ಮಾತಾಡ್ಲಿ, ಅಶೋಕ್ ಅವ್ರು ಮಾತಾಡಿ. ಸಂವಿಧಾನ ಆಯ್ತು. ಈಗ ಕೇಳುವ. ಈಗ ಸ್ವಲ್ಪ ಸೈಲೆನ್ಸರ್ ಹಾಕ್ಸಿ, ಪ್ರಿಯಾಂಕಿಗೆ ಒಂದು ಸ್ವಲ್ಪ ಸೈಲೆನ್ಸರ್ ಹಾಕ್ಸಿ ಸರ್. ಪ್ರತಿಪಕ್ಷ ನಾಯಕರೇ, ಅಲ್ಲೆದ್ದು ನೀವು ಯಾರು ಅವಮಾನ ಮಾಡ್ತಿದ್ರಿ? ಆಯ್ತು, ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.